ಬೇಕಿತ್ತು ಬೇಡ ನನಗೆ ಇಲ್ಲಿತ್ತು ಅಂತೇಳಿ ಗೊತ್ತು. ಹಲ್ದಿ ಕ್ಯಾರಿ ಬಿಟ್ಟರೆ ಬಿಡಿದೆ ಹೋಯ್ತಾರ ಅದು ಎಷ್ಟು ನೋಡ ಬಿಲ್ ಆಯ್ತು ಬೈನ ಇರ್ಬೇಕು. ಬಿಲ್ ಆಯ್ತು ಇದು ಬಿಸಾಕುವ ಅಲ್ಲದೆ ಕ್ಯಾರಿ ಇದ್ಲು ಬದಿ ಹಾಕುವ ಎಲ್ಲಿ ಕ್ಯಾರಿ ಅಲ್ದ ಅಲ್ಲ ಮತ್ತೆ ಪುನಃ ಬರುತ್ತೆ ಬಂದು ಹೋಗ್ಕಡ್ರಿ ಅಲ್ಲಿ ಇದು ಬಿಸ ಕ್ಯಾರಿ ಅಲ್ದ ಕರೆಕ್ಟ್ ಅಲ್ದ ಕ್ಯಾರಿ ಹೌದು. ಆಚೆ ಮನೆ ಹೋದ ತಿರ್ತಾ ಇರುತ್ತೆ. ಹೌದೌದು ರಾಗಳೆ ಇರುತ್ತಲ್ಲ. ಒಂದು ತಿಂಗಳಾಯಿತು, ಒಂದೂವರೆ ತಿಂಗಳ ಲೆಕ್ಕ ಆಯಿತು. ನನ್ನ ಹೆಲ್ತು ಕರೆಕ್ಟ್ ಇಲ್ಲ. ಮೊನ್ನೆ 14ಕ್ಕೆ ENT ಹತ್ರ ಕುಂದಾಪುರ MN ಅಡಿಗರ ಹತ್ರ ಹೋಗಿ ಬಂದಿದ್ದೆ. ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿ. ಅದೇ ರೀತಿ ನನ್ನ 3 ಮಂತ್ ಟೆಸ್ಟು ಮೊನ್ನೆ 18ಕ್ಕೆ ಮಣಿಪಾಲ್ ಹೋಗಿ ಬಂದಿದ್ದೆ. ನಿನ್ನೆ ಪುನಃ ಕಿವಿಯಲ್ಲಿ ಪ್ರಾಬ್ಲಮ್ ಆಗಿ ಕುಂದಾಪುರ ಹೋಗಿ ಬಂದಿದ್ದೇನೆ. ಆದರೂ ಕೂಡ ನನ್ನ ಹೆಲ್ತ್ ಕರೆಕ್ಟ್ ಇಲ್ಲದಿದ್ದರೂ ಕೂಡ ನಾನು ಕರೆಗಳು ಬಂದ ತಕ್ಷಣ ಹೋಗಿ ಹಾವುಗಳು ಬಂದ ತಕ್ಷಣ ನನ್ನಲ್ಲಿ ಸಾಧ್ಯ ಆದ ಪ್ರಯತ್ನ ಮಾಡಿ ಹಾವುಗಳನ್ನು ಬಿಟ್ಟು ಬರ್ತಾ ಇದ್ದೆ. ಮೊನ್ನೆ ಕೂಡ ಭಯಂಕರ ನಾನು ಕಂಡೀಷನ್ ಹಾಳಾದರೂ ಕೂಡ 2-3 ಹಾವುಗಳನ್ನು ರೆಸ್ಕ್ಯೂ ಮಾಡಿ ಕಾಡಿಗೆ ಬಿಟ್ಟು ಬಂದಿದ್ದೇನೆ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ಗೋಡೆಯಲ್ಲಿ ನೋಡಿದವಾಗ ತಕ್ಷಣ ಕರೆ ಮಾಡಿ, ಮನೆಯಲ್ಲಿ ಹಂಚಲ್ಲಿದ್ದರೆ ಹಂಚಿನ ಮೇಲಿಂದ ಕೆಳಗಡೆ ಬೀಳುವಂಥ ಸಾಧ್ಯತೆ ಇದೆ. ನೀವು ಮಲ್ಕೊಂಡಾಗ ಇಲಿ ಹಿಡಿಯುವಾಗ ಕೆಳಗಡೆ ಆಯತಪ್ಪಿ ಬೀಳ್ತವೆ. ಮಲ್ಕೊಂಡಾಗ ಮೈ ಮೇಲೆ ಯಾವ ಹಾವು ಅಂತ ಹೇಳಲಿಕ್ಕಾಗಲ್ಲ ಕೆಲವೊಮ್ಮೆ. ಅದಕ್ಕೆ ಕೂಡಲೇ ಹಾವು ಹಿಡಿಯೋರನ್ನ ನನಗೇ ಕರೀರಿ ಅಂತೇಳಿ ಹೇಳೋದಿಲ್ಲ. ಹಾವು ಹಿಡಿಯೋರನ್ನ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡಿ ಕರೆಯೋದು ಒಳ್ಳೆಯದು. ಮತ್ತು ಸಾಯಂಕಾಲ 6-6:30 ಆದ ತಕ್ಷಣ ಹಿತ್ತಲಲ್ಲಿ, ಮನೆಯಲ್ಲಿ ಒಳಗಡೆ ಎಲ್ಲಾದರೂ ಮೂಲೆಯಲ್ಲಿ ಟಾರ್ಚಿನ ಸಹಾಯದಿಂದ ನೋಡಿಕೊಳ್ಳಿ. ಬೆಡ್ ಅಡಿಯಲ್ಲಿ, ಬಾತ್ರೂಮಲ್ಲಿ, ಪ್ರತಿಯೊಂದು ಕಡೆ ನೋಡಿಕೊಳ್ಳಿ. ಹೊರಗೆ ಹಿತ್ತಲಲ್ಲಿ ಹೋಗುವಾಗ ಒಂದು ಟಾರ್ಚ್ ಕೈಯಲ್ಲಿ ಹಿಡ್ಕೊಳ್ಳಿ. ಮತ್ತು ಬೆಡ್ ಅಡಿಯಲ್ಲಿ, ನಿಮ್ಮ ಗಾಡ್ರೇಜ್ ಅಡಿಗಡಿಯಲ್ಲಿ, ಕಿಟಕಿಯ ಮೂಲೆಯಲ್ಲಿ, ಕಿಟಕಿ ಬಾಗಿಲುಗಳನ್ನು ತೆಗೆದು ಮಲ್ಕೊಳ್ಳೋದು ಅತಿ ಡೇಂಜರು. ಸೊಳ್ಳೆ ಪರದೆ ಇಂಥವೆಲ್ಲ ಇದ್ದರೆ ತೊಂದರೆ ಇಲ್ಲ. ಸೊಳ್ಳೆಯ ನೆಟ್ ಇದ್ದರೆ ಅಳವಡಿಸಿದರೆ ತೊಂದರೆ ಇಲ್ಲ. ಬಾತ್ರೂಮಲ್ಲಿ ಜಾಲರಿ ಅಳವಡಿಸಿ, ವೇಸ್ಟ್ ವಾಟ್ರಿಗೆ ಜಾಲರಿ ಅಳವಡಿಸಿ. ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ. ಯಾಕಂದರೆ ನನಗೆ ಈ ಥರ ಈಗ ಸೌಖ್ಯ ಇಲ್ಲದಿದ್ದರೂ ನಾನು ಕರೆದ ತಕ್ಷಣ ಬಂದು ರೆಸ್ಕ್ಯೂ ಮಾಡ್ತೇನೆ. ದಯವಿಟ್ಟು ಅವುಗಳು ಬಂದ ತಕ್ಷಣ ಕರೆ ಮಾಡೋದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದಂಬಾಗಿ.